ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇವತ್ತು ಮಾರ್ನಿಂಗಿಂದ ಮನೆಯಲ್ಲಿ ಏನೋ ಒಂಥರ ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ವೈಬ್ ಇತ್ತು. ಇವತ್ತಿನ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮಾಡೋದ್ರ ಜೊತೆ ಸ್ಟಾರ್ಟ್ ಆದಂಥ ಈ ದಿನ ಒಂಥರ ಹ್ಯಾಪಿಯಾಗಿಯೇ ಎಂಡ್ ಕೂಡ ಆಯಿತು ಅಂತ ಹೇಳ್ಬೋದು. ಇವತ್ತಿನ ಈ ವ್ಲಾಗಲ್ಲಿ ಕುಕ್ಕಿಂಗ್ ಮಾತ್ರ ಅಲ್ಲ, ಫ್ಯಾಮಿಲಿ ಬಾಂಡಿಂಗ್, ಹ್ಯಾಪಿನೆಸ್ ಮತ್ತು ನಮ್ಮನೆ ವೈಬ್ ಎಲ್ಲನೂ ಕೂಡ ಇರುತ್ತೆ. ಸೊ ನಮ್ಮ ಇವತ್ತಿನ ಸ್ಪೆಷಲ್ ಫ್ಯಾಮಿಲಿ ಕುಕ್ಕಿಂಗ್ ವ್ಲಾಗ್ ನೋಡಿ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ನಾನು ಇಡ್ಲಿ ಮತ್ತು ಚಿಕನ್ ಗ್ರೇವಿನ ಮಾಡಿಕೊಂಡೆ. ಇನ್ನು ಇಡ್ಲಿ ಜೊತೆ ಚಿಕನ್ ಗ್ರೇವಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಇನ್ನು ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದು ಗ್ರೇವಿ ಆಗಿದ್ದರಿಂದ ಇದ್ರದ್ದು ರೆಸಿಪಿನ ನಾನು ಶೇರ್ ಮಾಡಲಿಲ್ಲ. ಮಾರ್ನಿಂಗ್ ಟಿಫನ್ ಎಲ್ಲ ಆದ ನಂತರ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಈವ್ನಿಂಗ್ ಅಡುಗೆಗೆ ಅಂತ ಹೇಳಿ ಬಿರಿಯಾನಿ ಮಾಡಿಕೊಂಡು ಚಿಕನ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇನ್ನು ಕಬಾಬ್ ಏನು ಸ್ಪೆಷಲ್ ಇಲ್ಲ, ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಒಂದು 2ರಿಂದ 3 ಐಟಮ್ಸ್ನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ ನಿಮಗೆ, ಶೇರ್ ಮಾಡ್ತೀನಿ. ಇದಾದ ನಂತರ ನಾನು ಬಿರಿಯಾನಿಗೆ ಅಂತ ರೆಡಿ ಮಾಡಿಕೊಂಡೆ. ತೊಳೆದಿರೋಂಥ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು, ಗರಂ ಮಸಾಲೆ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನೊಂದು 10 ನಿಮಿಷ ಮ್ಯಾರಿನೇಷನ್ಗೆ ಅಂತ ಇಟ್ಟಿದ್ದೀನಿ. ಇದಾದ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗರಂ ಮಸಾಲೆ ಪದಾರ್ಥಗಳು, ಸ್ವಲ್ಪ ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನಾನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ದೀನಿ. ಇದಾದ ನಂತರ ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಇನ್ನು ರುಬ್ಬೋದಕ್ಕೆ ಮಸಾಲೆಗೆ ಅಂತ ಸ್ವಲ್ಪ ಗರಂ ಮಸಾಲೆ ಪದಾರ್ಥ, ಅದಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದಕ್ಕೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಪೇಸ್ಟ್ನ ಯೂಸ್ ಮಾಡಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾವು ಹಾಗೆಯೇ ಬಿರಿಯಾನಿ ಕೂಡ ಮಾಡ್ಬೋದು. ಅದರ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಇನ್ನು ಮ್ಯಾರಿನೇಷನ್ ಮಾಡಿರೋ ಅಂಥ ಚಿಕನ್ನ ಇದಕ್ಕೆ ಹಾಕಿಬಿಟ್ಟು ಕುಕ್ಕರ್ಗೆ ಒಂದು 10 ನಿಮಿಷ ಈ ರೀತಿ ಅದರಲ್ಲಿರೋಂಥ ನೀರೆಲ್ಲ ಬಿಡೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದ್ರದ್ದು ನೀರೆಲ್ಲ ಸ್ವಲ್ಪ ಡ್ರೈ ಆದ ನಂತರ ನಾವು ಏನು ರುಬ್ಬಿರೋ ಅಂಥ ಮಸಾಲೆ ಇರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ನಾವು ಅಕ್ಕಿನ ಕೂಡ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಈ ರೀತಿ ಕೈಯಾಡಿ ಇದಕ್ಕೆ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹಾಕಿ ಒಂದು 2ರಿಂದ 3 ವಿಷಲ್ ಹೊಡೆಸ್ಕೊಂಡ್ರೆ ನಮಗೆ ಬಿರಿಯಾನಿ ಕೂಡ ರೆಡಿಯಾಗಿರುತ್ತೆ. ಇದಾದ ನಂತರ ನಾವು ಕಬಾಬ್ಗೆ ಎಳ್ಳು, ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡ್ರೆ ಇದರಲ್ಲಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ನಮಗೆ ಕಬಾಬ್ದು ಟೇಸ್ಟು ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ. ಇವಾಗ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಕಬಾಬ್ ಕೂಡ ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆ ರೆಸ್ಟೋರೆಂಟು ಅಥವಾ ಹೋಟೆಲಲ್ಲಿ ತಿಂದ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲಾಗಿ ಮನೆಯಲ್ಲೇ ಈ ರೀತಿ ಏನೇನು ಐಟಮ್ಸ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಮನೆಯಲ್ಲೇ ರುಚಿಯಾದ ಅಡುಗೆನೂ ಕೂಡ ಮಾಡ್ಕೋಬೋದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಏನು ಸ್ವಲ್ಪ ಕಲರ್ ಕೂಡ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ಬಿಟ್ಟರೆ ಟೇಸ್ಟಲ್ಲಿ ಏನೂ ಕೂಡ ಚೇಂಜ್ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವಂತೂ ಯಾವಾಗಲೂ ಹೊರಗಡೆ ಫುಡ್ನ ತುಂಬಾ ಅವಾಯ್ಡ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಏನು ಪದಾರ್ಥಗಳಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಯಾವಾಗ್ಲೂ ಎಷ್ಟು ಸಾಧ್ಯನೋ ಅಷ್ಟು ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕಿಚನಲ್ಲಿ ಬಿರಿಯಾನಿ ಸ್ಮೆಲ್ ಜೊತೆ ಕಬಾಬ್ದು ಪರಿಮಳ ಅಂತೂ ಮನೆ ತುಂಬ ಸ್ಪ್ರೆಡ್ ಆಗ್ತಾಯಿದ್ರೆ ಮಕ್ಕಳು ತುಂಬಾ ಎಕ್ಸೈಟ್ ಆಗಿದ್ರು. ಫ್ಯಾಮಿಲಿ ಜೊತೆ ಕುಕ್ಕಿಂಗ್ ಮಾಡಿ ಕಳೆದಂಥ ಈ ದಿನ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು, ಜೊತೆಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಸಿಂಪಲ್ ಮೂಮೆಂಟ್ಸ್ ಆದರೂ ಕೂಡ ಇವೆಲ್ಲ ಒಂಥರ ಮನೆ ಜನರ ಜೊತೆ ನಕ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಮನೆಯಲ್ಲಿ ನಮಗೂ ಕೂಡ ಅಷ್ಟೇ ಚಿಕ್ಕ ಈ ರೀತಿ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಸಿಕ್ಕಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ನನ್ನ ಮಕ್ಕಳು ಅಷ್ಟೇ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು, ಅಡುಗೆ ಮಾಡೋದ್ರ ಜೊತೆಗೆ ಅವರು ಸರ್ವ್ ಕೂಡ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಪ್ರೌಡ್ ಅನಿಸುತ್ತಲ್ಲ ಸಮ್ ಟೈಮು. ಸೊ ಇನ್ನು ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದರು. ಕಬಾಬು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಆಯಿತಾ. ಇನ್ನು ಊಟ ಎಲ್ಲ ಆದ ನಂತರ ಏನೋ ಒಂಥರ ಆಲಸ್ಯ ಅಂತ ಹೇಳ್ಬೋದು. ಬಟ್ ನಾನು ಕೂಡ ಕಿಚನ್ ಬಂದು ನೋಡಿದಾಗ ತುಂಬಾ ಮೆಸ್ ಆಗಿತ್ತು. ಸೊ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋಣ ಅಂತ ಹೇಳಿ ನಾನು ಎಷ್ಟೇ ಹೊತ್ತಾದ್ರೂ ಅಷ್ಟೇ ನೈಟು ನನಗದೊಂದು ಅಭ್ಯಾಸ
ಕಿಚನ್ನ ಕ್ಲೀನ್ ಮಾಡಿಕೊಂಡೇ ಮಲಗುವಂಥದ್ದು. ಬೆಳಗ್ಗೆ ಎದ್ದಾಗ ಒಂಥರ ಪೀಸ್ ಅಂತ ಅನ್ನಿಸ್ಬೇಕು. ಕಿಚನ್ನ ನೋಡಿದ ತಕ್ಷಣವೇ ತುಂಬ ಅಯ್ಯೋ! ಏನಪ್ಪ ಹೇಗಪ್ಪ ಮಾಡೋದು ಅನ್ನೋ ಫೀಲ್ ಬರಬಾರ್ದಲ್ವ. ಸೊ, ಅದಕ್ಕೆ ನಾನು ಎಷ್ಟೇ ಹೊತ್ತಾದರೂ ಕೂಡ ಕಿಚನ್ನ ಫುಲ್ಲು ಕ್ಲೀನ್ ಮಾಡಿನೇ ಮಲಗುವಂಥ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಇದರಿಂದ ಒಂಥರ ನನಗೆ ಖುಷಿ ಕೊಡುತ್ತೆ. ಮಾರ್ನಿಂಗ್ ಒಂದು ಪಾಸಿಟಿವ್ ವೈಬ್ ಜೊತೆ ನನ್ನ ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಹಾಗಾಗಿ. ಸೊ, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ನನ್ನಿಂದ ಏನೇ ತಪ್ಪಾಗಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ನಾನು ಕೂಡ ತಿದ್ದುಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ, ಇವತ್ತಿನ ದಿನ ಅಂತೂ ನಂದು ತುಂಬಾ ಚೆನ್ನಾಗಿ ಹೋಯಿತು. ಸೊ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್. ಟೇಕ್ ಕೇರ್.